ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಶುಭ ಸುದ್ದಿಯೊಂದನ್ನು ಕೊಟ್ಟಿದೆ. ಇದೀಗ ನಿಯಮ ಕೂಡ ಬದಲಾಗಿದೆ. ಹಾಗಾದರೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಸಂದರ್ಭದಲ್ಲಿ ಏನೆಲ್ಲ ನಿಯಮಗಳು ಬದಲಾಗಿದೆ, ಇದರಿಂದ ಗ್ರಾಹಕರಿಗೆ ಏನೆಲ್ಲ ಹೊಸ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಜಾಗತಿಕವಾಗಿ ಇಂಧನ ಪೂರೈಕೆಯಲ್ಲಿ ಎಷ್ಟೇ ಏರಿಳಿತ ಇದ್ರೂ ಕೂಡ ನಮ್ಮ ದೇಶದ ಗ್ರಾಹಕರಿಗೆ ಅಡುಗೆ ಅನಿಲದ ಕೊರತೆಯಾಗದಂತೆ ಕೇಂದ್ರ ಸರ್ಕಾರ ಇದೀಗ ಭರ್ಜರಿ ಪ್ಲಾನ್ ಮಾಡಿದೆ. ಈಗ ಎಲ್ಲವೂ ಡಿಜಿಟಲ್ ನೀತಿಗಳ ಅಡಿಯಲ್ಲಿ ನಡೀತಾ ಇದ್ದು ಆನ್ಲೈನ್ ಬುಕಿಂಗ್ ಪ್ರಮಾಣ 98% ತಲುಪಿದೆ. ಈ ಬದಲಾವಣೆಗಳ ನಡುವೆ ಗ್ರಾಹಕರಿಗೆ ಸಿಲಿಂಡರ್ ತಲುಪಿಸುವಾಗ ವಂಚನೆ ಆಗಬಾರದು ಅನ್ನೋದಕ್ಕೆ ಹೊಸ ನಿಯಮ ಕೂಡ ಜಾರಿಯಾಗಿದೆ. ಕರ್ನಾಟಕದ ಜನತೆ ಕೂಡ ಈ ಒಂದು ನಿಯಮಗಳನ್ನು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇನ್ಮುಂದೆ ಗ್ಯಾಸ್ ಸಿಲಿಂಡರ್ ಮನೆ ಬಾಗಿಲಿಗೆ ಬಂದಾಗ ಬರೀ ದುಡ್ಡು ಕೊಟ್ಟರೆ ಸಾಲದು, ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಡೆಲಿವರಿ ಆಥರೈಸೇಷನ್ ಕೋಡ್ ಅನ್ನ ಕೂಡ ತೋರಿಸಬೇಕು. ಸದ್ಯಕ್ಕೆ 92% ವಿತರಣೆಗಳು ಇದೇ ಕೋಡ್ ಮೂಲಕ ನಡೀತಾ ಇದ್ದು, ಈ ಕೋಡ್ ಪರಿಶೀಲನೆಯಾದ ನಂತರವೇ ಡೆಲಿವರಿ ಬಾಯ್ ನಿಮಗೆ ಸಿಲಿಂಡರ್ ಅನ್ನ ಕೊಡ್ತಾರೆ. ಇದರಿಂದ ಸಿಲಿಂಡರ್ ಬೇರೆಯವರ ಪಾಲಾಗೋದು ಕೂಡ ತಪ್ಪುತ್ತೆ. ಕರ್ನಾಟಕದಂತಹ ರಾಜ್ಯಗಳಲ್ಲಿ ಕೆಲಸಕ್ಕಾಗಿ ಬರುವ ವಲಸೆ ಕಾರ್ಮಿಕರಿಗಾಗಿ ಸರ್ಕಾರ 5 ಕೆಜಿ ಸಿಲಿಂಡರ್ಗಳ ದಾಸ್ತಾನನ್ನು ಕೂಡ ದ್ವಿಗುಣಗೊಳಿಸಿದೆ. ತೈಲ ಕಂಪನಿಗಳು ರಾಜ್ಯ ಸರ್ಕಾರದ ನೆರವಿನೊಂದಿಗೆ ಈ ಸಣ್ಣ ಸಿಲಿಂಡರ್ಗಳನ್ನು ಸುಲಭವಾಗಿ ಸಿಗುವಂತೆ ಮಾಡಿದ್ದು, ಬ್ಯಾಚುಲರ್ಸ್ ಅಥವಾ ಸಣ್ಣ ಕುಟುಂಬಗಳಿಗೆ ಇದು ವರದಾನವಾಗಿದೆ. ಈಗಾಗಲೇ 69,000ಕ್ಕೂ ಹೆಚ್ಚು ಇಂತಹ ಸಿಲಿಂಡರ್ಗಳು ಕೂಡ ಮಾರಾಟವಾಗಿದೆ. ಸೊ LPG ಸಿಲಿಂಡರ್ ಬಳಸೋರ ಸಂಖ್ಯೆ 62% ಹೆಚ್ಚಾಗಿದ್ದು, ಆಟೋ LPG ವಿಭಾಗದಲ್ಲಿ ಗ್ರಾಹಕರು ಸರ್ಕಾರಿ ಕಂಪನಿಗಳತ್ತ ಮುಖ ಮಾಡ್ತಿದ್ದು, ಏಪ್ರಿಲ್ 15ರ ಒಂದೇ ದಿನ ದೇಶದಾದ್ಯಂತ 4.17 ಲಕ್ಷ ಸಿಲಿಂಡರ್ಗಳಿಗೆ ಸಮಾನವಾದ ವಾಣಿಜ್ಯ ಅನಿಲ ಮಾರಾಟವಾಗಿರೋದು ದಾಖಲೆ ಸೃಷ್ಟಿಸಿದೆ. ಸೊ ಇದೆಲ್ಲ ಅಪ್ಡೇಟ್ಸ್ಗಳಾಗ್ತಿರೋದ್ರಿಂದ ಫಾಸ್ಟ್ ಟ್ರ್ಯಾಕ್ ಅನುಮೋದನೆಯನ್ನು ಕೂಡ ಸರ್ಕಾರ ನೀಡ್ತಾ ಇದ್ದು, ಕರ್ನಾಟಕದ ಬೆಂಗಳೂರಿನಂತಹ ನಗರಗಳಲ್ಲಿ ಈಗಾಗಲೇ ಸಾವಿರಾರು ಗ್ರಾಹಕರು ಸಿಲಿಂಡರ್ ಬಿಟ್ಟು ಪೈಪ್ ಗ್ಯಾಸ್ಗೆ ಶಿಫ್ಟ್ ಆಗ್ತಿದ್ದಾರೆ. ಸೊ ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಿರ್ತಕ್ಕಂಥ ಕೇಂದ್ರ ಇದೀಗ ನ್ಯಾಷನಲ್ PNG ಡ್ರೈವ್ 2.0 ಯೋಜನೆಯ ಗಡುವನ್ನು ಜೂನ್ 30, 2026ರವರೆಗೆ ಕೂಡ ವಿಸ್ತರಿಸಿದೆ. ಇನ್ನು ಈ ಒಂದು ವಿಸ್ತರಣೆಯ ಜೊತೆಗೆ ಸಂಕುಚಿತ ಜೈವಿಕ ಅನಿಲ ನೀತಿಯನ್ನು ಉತ್ತೇಜಿಸಲು ಕೂಡ ಸರ್ಕಾರ ಮುಂದಾಗಿದೆ. ಸೊ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಪಾರದರ್ಶಕತೆ ತರಲಿಕ್ಕೆ ಸರ್ಕಾರ ಹರಸಾಹಸವನ್ನು ಪಡ್ತಾ ಇರೋದ್ರ ಜೊತೆಗೆ ನಿಮ್ಮ ಮೊಬೈಲ್ ನಂಬರನ್ನು ಗ್ಯಾಸ್ ಏಜೆನ್ಸಿಯಲ್ಲಿ ಅಪ್ಡೇಟ್ ಮಾಡಿ DSC ಕೋಡ್ ಬಂದಾಗ ಮಾತ್ರ ಸಿಲಿಂಡರ್ ಸ್ವೀಕರಿಸಿ, ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬೇಡಿ ಅಂತ ಸರ್ಕಾರ ತಿಳಿಸಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.